ಆಲ್ರೈಟ್, ಈ ಮಧ್ಯದಲ್ಲಿ ಇನ್ನೊಂದು 2 ಬಾಕಿ ಇತ್ತು, ಅದರಲ್ಲಿ ಒಂದು ಬಂದಿದೆಯಂತೆ. ಸಿ ವೋಟರ್ ಸಂಸ್ಥೆ ಕೊಟ್ಟಿರೋ ಪ್ರಕಾರ ಸಮೀಕ್ಷೆಯಲ್ಲಿ 353ರಿಂದ 383 ಅವ್ರು ತೋರಿಸ್ತಾ ಇದ್ದಾರೆ. ಏನು ಸೇಮ್ ಅಲ್ಲೇ ಇದೆ. ಇಂಡಿಯೋ ಕೊಟ್ಟಕ್ಕೆ 152ರಿಂದ 182 ತೋರಿಸ್ತಾ ಕೂತಿದ್ದಾರೆ. ಇತರೆ 412 ಅಂತಾರೆ. ಅಂದರೆ ಈಗೇನು ಇನ್ನೊಂದು ರೀಕನ್ಫರ್ಮ್ ಆಗ್ತಾ ಇದೆ. ದೊಡ್ಡ ಏತಾಪಾತದ ಆಟನ ಯಾರು ಹೇಳ್ತಾ ಇಲ್ಲ ನಮಗೆ. ದೊಡ್ಡ ಚೇಂಜಸ್ ಆಗ್ಬಿಡುತ್ತೆ ಈ ಪ್ರಕಾರ. ನಿಜ. ಆದರೆ ನಿಜವಾದ ಕಣ್ಣಾಮುಚ್ಚಾಲೆ ಏತಾಪಾತದ ಆಟ ಇರೋದು 4ನೇ ತಾರೀಕು. ವೇಟ್ ಮಾಡಬೇಕು. ಎಸ್. ಓಕೆ, ಇನ್ನು ಬಿಜೆಪಿಯವರು ಈ ಎಕ್ಸಿಟ್ ಪೋಲ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತ್ರ ಇದನ್ನ ಒಪ್ಪಲ್ಲ. 4ನೇ ತಾರೀಕು ಏನು ರಿಸಲ್ಟ್ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡ್ತೀವಿ ಅಂದಿದ್ದಾರೆ. ಇದರ ಮಧ್ಯೆ ಚುನಾವಣೆ ಫಲಿತಾಂಶ ಬಂದರೆ ಹೇಗೆ ಅದನ್ನ ಎದುರಿಸಬೇಕು ಅನ್ನೋದ್ರ ಬಗ್ಗೆ ದೆಹಲಿಯಲ್ಲಿ ಇವತ್ತು ಸಭೆ ನಡೆಸಿದ್ದಾರೆ ಇಂಡಿ ಕೂಟದವರು. ಇದಕ್ಕೆ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಮತ್ತು ಮೆಹಬೂಬಾ ಮುಫ್ತಿ ಗೈರಾಗಿದ್ದಾರೆ. ಈ ಮಧ್ಯೆ ಹಲವು ಕಡೆಗಳಲ್ಲಿ ನಾಳೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲ್ಗೆ ವಾಪಸ್ ಆಗಲಿದ್ದಾರೆ. ಆಲ್ರೈಟ್, ಅವ್ರು ಒಪ್ಪಬೇಕು ಅಂತ ಯಾರು ಇಲ್ಲಿ ಹೇಳಲ್ಲ. ಒಪ್ಪದಿದ್ರೆ ಅವ್ರ ಇಷ್ಟ. ಅದು ಏನ್ ಮೇಜರ್ ಏನು ಚೇಂಜಸ್ಸು ಆಗಲ್ವಲ್ಲ ಸರ್. ಈಗ ಒಪ್ಲಿ ಬಿಡ್ಲಿ ಏನಾರ ಅಲ್ಲ, ಅದು ಅವ್ರ ಇಷ್ಟ ಬಿಡಿ. ನಮಗೆ ವಿಶ್ವಾಸ ಇಲ್ಲ, ನಾವು ಒಪ್ಪಲ್ಲಪ್ಪ. ನಮಗೆ ಚೆನ್ನಾಗಿ ಬಂದಿದ್ದು ನಾವು ಒಪ್ಕೋತಿದ್ವೇನೋ. ನಮಗೆ ಬರುತ್ತೆ ಅಂತಾನು ಇಲ್ಲ, ನಮ್ಗೆ ಬೇಡಪ್ಪ ನಾವು 4ನೇ ತಾರೀಕು ನೋಡ್ಕೋತೀವಿ ಅಂತ ನೋಡ್ಕೊಳ್ಳಿ. ಹೌದು. ಇನ್ನು ಡಿಬೇಟ್ಗಳಿಗೂ ಕೂಡ ಯಾರನ್ನೂ ಹೋಗದೆ ಇರೋ ಹಂಗೂ ಕೂಡ ಹೇಳಿದ್ರು. ಆಲ್ರೈಟ್, ಅವ್ರ ಇಷ್ಟ. ನೀವು ಯಾಕೆ ಅದನ್ನು ದೊಡ್ಡದಾಗಿದ್ದು ಮಾಡ್ತೀರಿ? ಎಕ್ಸೆಪ್ಟ್ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಹೇಳ್ತಾರೆ ನಾವು ಡಬಲ್ ಡಿಜಿಟ್ಗೆ ಹೋಗ್ತೀವಿ, 10 ಕ್ರಾಸ್ ಆಗೇ ಆಗ್ತೀವಿ ಅಂತ ಅವ್ರು ಹೇಳ್ತಾರೆ. ಮೇ ಬಿ ಹಿಸ್ ರಿಪೋರ್ಟ್ಸ್ ಏನು ಹೇಳ್ತಿದೆಯೋ ಅವ್ರ ಕಾನ್ಫಿಡೆನ್ಸ್ ವಿ ಡೋಂಟ್ ಹ್ಯಾವ್, ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಖರ್ಗೆ ಅವರು ಕಾಂಗ್ರೆಸ್ ಲೀಡರ್ಗಳು ಲಾಸ್ಟ್ ವೋಟ್ ಕೌಂಟ್ ಆಗೋವರೆಗೂ ಮೆಷಿನ್ಗಳ ಮೇಲೆ ಕಣ್ಣಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಟ್ಕೋಬೋದು, ತಪ್ಪಿಲ್ಲ. ಎಂ ಬಿ ಪಾಟೀಲ್ ಹೇಳ್ತಾರೆ ನಾವು ವಿಜಯಪುರದಲ್ಲಿ ಗೆಲ್ತೀವಿ, ಅದು ಹೆಂಗೆ BJP ಗೆಲ್ಲತ್ತೆ ರೀ ದೇಶದಲ್ಲೆಲ್ಲ ಅಂತ ಅವರು. ಹಾಗಾಗಿ ಅವರವರಿಗೆ ಅವರು ತೋಚಿದ್ದನ್ನು ಜೋಶಿ ಬೊಮ್ಮಾಯಿ ಇದಲ್ಲದೆ ಇನ್ನೇನು ಫಲಿತಾಂಶ ಬರಬೇಕಾಗಿತ್ತು ಅನ್ನೋ ಟೈಪಲ್ಲಿ ಅನ್ನೋ ಥರನೇ ಇದ್ದಾರೆ ಎಲ್ಲ. ಅವ್ರವ್ರ ಪಡ್ಗೋರವ್ರು ಇದ್ದಾರೆ ಅಲ್ವಾ? ಆಲ್ರೈಟ್, ಲೆಟ್ಸ್ ಗೋ. ಎಕ್ಸಿಟ್ ಪೋಲ್ ಮತ್ತು ಆಕ್ಚುಯಲ್ ರಿಸಲ್ಟ್ ಎರಡೂದರಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರ್ತದೆ. ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಫಲಿತಾಂಶ ಬಂದಿದೆ, ಕರ್ನಾಟಕ ಫಲಿತಾಂಶ ಕೂಡ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲು ಕೂಡ ಮತ್ತೊಮ್ಮೆ ಬಿಜೆಪಿ ಸ್ವತಂತ್ರವಾಗಿ ಮತ್ತು NDA ಸಮೇತವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂತದ್ದು ಎಲ್ಲ ಎಕ್ಸಿಟ್ ಪೋಲ್ ಹೇಳಿದೆ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ನರೇಂದ್ರ ಮೋದಿ ಅವ್ರ ಘೋಷವಾಕ್ಯ ಅದು ಸತ್ಯ ಆಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ನನಗೆ ಈ ಪೋಲ್ ಎಕ್ಸಿಟ್ ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದ್ರೆ ಅವ್ರ ಅಸೆಸ್ಮೆಂಟ್ ಹೋಗಲ್ಲ, ಬಹಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟ್ ಅಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. इंडिया गठबंधन कम से कम 295 सीटें प्लस 295 से ज्यादा आएंगे, कम तो नहीं आएंगे. हमारे नेताओं से पूछने के बाद ये एक आंकड़ा हमारे पास मिला है. ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಮೀಕ್ಷೆಗಳಂದ್ರೇನು? ಸಮೀಕ್ಷೆ ಇದು ನೋಡಿ, ಸ್ಯಾಂಪಲ್ ಸೈಜ್ ಅಂತ ತೆಗೆದುಕೊಂಡಿರ್ತಾರೆ. ಇದು ಹಾಸಲ ಚುನಾವಣೆ. ಈ ಮಧ್ಯದಲ್ಲಿ ಟುಡೇಸ್ ಚಾಣಕ್ಯ ಅಂತ ಯಾವುದೋ ಒಂದು ಬಂದಿದೆ. ಅದು ಒಂದ್ಸರಿ ಅವ್ರನ್ನ ಕರೆಕ್ಟಾಗಿ ಬಂದು ಸಿಕ್ಕಾಪಟ್ಟೆ ದೇಶವ್ಯಾಪಿ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೆಯೋ ಸ್ಟೇಜಿಗೆ ಬಂದ್ಬಿಟ್ಟಿತ್ತು. ಈಗ ಅವ್ರು 400 ಕೊಟ್ಟಿದ್ದಾರಂತೆ. ಇವರೊಬ್ಬರೇ 400 ಪಾರ್. ಗೊತ್ತಿಲ್ಲಪ್ಪ. ಎಸ್. ಓಕೆ, ಇದರ ಜೊತೆಗೆ ಆಂಧ್ರ, ಒಡಿಶಾ, ಅರುಣಾಚಲ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಆಗಿತ್ತು. ಸೊ ಅದರ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಕೂಡ ಬಂದಿತ್ತು. ಅದು ಸ್ವಲ್ಪ ವೇರಿಡ್ ಇದ್ದಂಗಿದೆ. ಕೆಲವರು ಅಸೆಂಬ್ಲಿನಲ್ಲಿ TDP ಗೆಲ್ಲತ್ತೆ ಅಂತಂದ್ರೆ, ಕೆಲವರು YSR ಗೆಲ್ಲತ್ತೆ ಅಂತಾರೆ. ಆದರೆ ಎಲ್ಲರೂ ಒಂದು ಹೇಳ್ತಿದ್ದಾರೆ, ಇವರಿಬ್ಬರು ರಾಜ್ಯ ಮಟ್ಟದಲ್ಲಿ ಏನು ಬೇಕಾದ್ರೂ ಹಿಂದೆ ಮುಂದೆ ಹಿಂಗೆ ಹೇಳ್ತಾ ಇರ್ಬೋದು, ಪಾರ್ಲಿಮೆಂಟಲ್ಲಿ TDP, ಜನಸೇನಾ ಮತ್ತು BJPಗೆ ಹೆಚ್ಚು ಸ್ಥಾನ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಒಡಿಸ್ಸಾನಲ್ಲಿ ಇನ್ನೊಂದು ಮಹಾನ್ ಕ್ರಾಂತಿಗಾಗೋ ಲಕ್ಷಣ ಇದ್ದಂಗಿದೆ. 26, 27, 29 ವರ್ಷ ನಡೆದಂಥ ನವೀನ್ ಪಟ್ನಾಯಕ್ ಈಗ ಮನೆ ಕೈ ನಡುಕ್ತಾ ಇದೆ ಅಂತೆಲ್ಲ ಹೇಳಿದ್ರು. ಜನ ನವೀನ್ ಬಾಬುಗೆ ಕೈ ಬಿಡೋ ಲಕ್ಷಣ ಇಲ್ಲ. ಅವ್ರ ಕೈ ನಡಗಿದ್ರೆ ಜನನೇ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ಮೂಡಲ್ ಇದ್ದಂಗೆ ಇದೆಯಪ್ಪ. 100-110 ಸೀಟನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಇವ್ರು ಯಾರು ಏನಾರು ಬಡ್ಕೊಳ್ಳಿ ಅಂತ ಜನ ತೀರ್ಮಾನ ಮಾಡ್ದಂಗಿದೆ. ದಟ್ಸ್ ಅನ್ ಅಮೇಝಿಂಗ್ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ಎ ಪೀಪಲ್ ಅಪ್ಪ. ಅದಕ್ಕಿಂತ ಇನ್ನೇನು ಹೇಳೋದು. ಒಬ್ಬರನ್ನ ಒಪ್ಪಿದ್ರೆ ಎಸ್.
ಓಕೆ, ಇನ್ನು ಇವತ್ತು 7ನೇ ಹಂತದ ಮತದಾನ ಮುಗಿತು. 57 ಕ್ಷೇತ್ರಗಳಲ್ಲಿ 58% ಮತದಾನ ಆಗಿದೆ. ಪಶ್ಚಿಮ ಬಂಗಾಳದ ಹಲವೆಡೆಯಲ್ಲಿ ಘರ್ಷಣೆಗಳು ಕೂಡ ಏರ್ಪಟ್ಟಿವೆ. ಜಯನಗರ ಕ್ಷೇತ್ರದ ಕುಲ್ಥಾಲಿಯ ಮತಗಟ್ಟೆಗೆ ನುಗ್ಗಿದಂತಹ ದುಷ್ಕರ್ಮಿಯಾರೋ ಇವಿಎಂ ವಿವಿಪ್ಯಾಟ್ನೇ ಹೊತ್ತೊಯ್ದು ಕೆರೆಗೆ ಹಾಕ್ಬಿಟ್ಟಿದ್ದಾರೆ. ಪೊಲೀಸರು ತನಿಖೆ ಈಗ ನಡೆಸ್ತಾ ಇದ್ದಾರೆ. ಅಲ್ಲ, ದೊಡ್ಡ ದೇಶಕ್ಕೆ ಇದೊಂದು ದೊಡ್ಡ ಘರ್ಷಣೆ ಅಲ್ಲ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು 6 ಬಾಂಬು, 4 ತಲೆ ಹೊಡೆಯೋದು, 2 ಕಾಲು ಮುರ್ಕೊಳ್ಳೋದು, 2 ಲೀಟರ್ ರಕ್ತ ಬೆಳೆದಿದೆ ಚುನಾವಣೆ ಆಗತ್ತಾ? ಅದು ವಾಡಿಕೆ ಅಂತ. ಛೇ 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 ಅವ ಕುಂಬಳಕಾಯಿ ಹೊಡೆದಂಗೆ. ಅದಾಗಿಲ್ಲ. ಒಟ್ಟು ಎಲ್ಲ ಹಂತಗಳನ್ನು ತೆಗೆದುಕೊಂಡ್ರೆ ಆವ್ರೇಜ್ ನಮ್ಮದು 62-63% ಬಂದು ನಿಲ್ಬೋದೇನೋ. ಇವತ್ತು ಮಾತ್ರ ಲೀಸ್ಟ್ 7 ಹಂತ ತಗೊಂಡ್ರೆ ಸದ್ಯಕ್ಕೆ 58% ತೋರಿಸ್ತಿದ್ದಾರೆ. ಮೋಸ್ಟ್ಲಿ 60ಕ್ಕೆ ಬರ್ಬೋದೇನೋ ಅಲ್ಲೂವೆ. ನಾಳೆ ಒಳಗೆ ಅದು ಕ್ಲಿಯರ್ ಪಿಕ್ಚರ್ ಆಗ್ಬೋದು, ಕ್ಲಿಯರ್ ಪಿಕ್ಚರ್ ಸಿಕ್ಕಬಹುದು. ಮೋದಿಯವರು ಮೆಡಿಟೇಷನ್ ಮುಗಿಸ್ಬಿಟ್ಟು ಹೋದ್ರಾ? ಹೌದು ಸರ್.